ಕಾವೇರಿ ಜಲ ನಿಯಂತ್ರಣ ಸಮಿತಿ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3.500 ಕ್ಯೂಸೆಕ್ಸ್ ನೀರನ್ನ ತಮಿಳುನಾಡಿಗೆ ಹರಿಸುವಂತೆ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಗುಬ್ಬಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಬಸ್ ನಿಲ್ದಾಣದ ಸಮೀಪ ರೈತರು, ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಸೇರಿ ಸಾಂಕೇತಿಕ ರಸ್ತೆ ತಡೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ತೀವ್ರ ಮಳೆ ಕೊರತೆ, ಜಲಾಶಯಗಳಲ್ಲಿ ನೀರಿನ ಮಟ್ಟ ಕುಸಿತ ಹಾಗೂ ಕುಡಿಯುವ ನೀರಿನ ಅಭಾವವಿರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ನಿರ್ಧಾರವನ್ನ ಕೂಡಲೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದ ರಾಜು ಅವರು, ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬರ ಪರಿಸ್ಥಿತಿ ಎದುರಾಗಿದ್ದು ರೈತರು ಕೃಷಿ ಚಟುವಟಿಕೆ ನಡೆಸಲು ನೀರಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯು ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿತಾಸಕ್ತಿಯನ್ನ ಕಡೆಗಣಿಸಿ ತಮಿಳುನಾಡಿಗೆ ನೀರು ಹರಿಸುವುದು ನ್ಯಾಯಸಮ್ಮತವಲ್ಲ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ರೈತರ ಹಿತವನ್ನ ಕಾಪಾಡುವ ದೃಢ ನಿಲುವು ತಾಳಬೇಕು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಕೇಂದ್ರ ಹಾಗೂ ಸಂಬಂಧಿತ ಅಧಿಕಾರಿಗಳ ಗಮನಕ್ಕೆ ತಂದು ತಮಿಳುನಾಡಿಗೆ ನೀರು ಹರಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ವೇಳೆ ರೈತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಸಾಂಕೇತಿಕ ರಸ್ತೆ ತಡೆಯಿಂದ ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾದರೂ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ರು. ನಂತರ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಆರತಿ ಅವರು ರೈತ ಸಂಘದ ಮುಖಂಡರಿಂದ ಮನವಿ ಪತ್ರ ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ತರುವ ಭರವಸೆ ನೀಡಿದ್ರು ಹಾಗೂ ತಾಲೂಕು ಆಡಳಿತ ರೈತರ ಅಭ್ಯುದಯಕ್ಕೆ ಸದಾ ಸಿದ್ಧವಿದೆ ಎಂದು ಭರವಸೆ ನೀಡಿದ್ರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ, ತಾಲೂಕು ಪದಾಧಿಕಾರಿಗಳು, ವಿವಿಧ ರೈತ ಮುಖಂಡರು, ವರ್ತಕರ ಸಂಘದ ಪ್ರತಿನಿಧಿಗಳು, ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಇಂತಹ ಸಂಕಷ್ಟದ ಕಾಲದಲ್ಲಿ ನೀರನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂಕಷ್ಟದ ಕಾಲದಲ್ಲಿ ಹೇಮಾವತಿ, ಆರಂಗಿ, ಕಬಿನಿ, KRS ಎಲ್ಲವೂ ಸೇರಿ ಕಾವೇರಿ ನದಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರ್ತವೆ. KRSನಲ್ಲಿ ನೀರಿಲ್ಲ ಅಂದರೆ ಈಗ ನಮ್ಮ ಹೇಮಾವತಿಯಲ್ಲಿ ಇರ್ತಕ್ಕಂಥ ನೀರನ್ನೇ ಡ್ರಾ ಮಾಡ್ಕೊಂತಾರೆ. ಹಾಗಾಗಿ ಯಾರೋ KRS ಇಂದ ನೀರು ಹರಿಸ್ತಾರೆ ಅಂತಕ್ಕಂಥ ಒಂದು ಉದಾಸೀನತೆಯಿಂದ ನಾವು ಯಾರು ಇರೋದು ಬೇಡ. ಆ ಭಾಗದಲ್ಲಿ ಬರ್ತಕ್ಕಂಥ ಭಾಳಷ್ಟು ನಗರಗಳಿಗೆ ಇವತ್ತು ಕುಡಿಯೋ ನೀರು ಕೊಡಬೇಕು. ತುಮಕೂರಿಗೆ ನೀರು ಬೇಕು, ಗುಬ್ಬಿಗೆ ನೀರು ಬೇಕು, ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ಎಲ್ಲವೂ ಕಾವೇರಿ ಕೊಳ್ಳದ ಭಾಗದ ನೀರಿನ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಇವತ್ತು ನಮ್ಮ ಕೆರೆ ಕಟ್ಟೆಗಳು ಬತ್ತೋಗಿದೆ, ಎಲ್ಲ ಕೊಳವೆ ಬಾವಿಗಳು ಬರ್ತವೆ, ಅಡಕೆ, ತೆಂಗಿನಂಥ ಮರಗಳು ನಾಶವಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಬಿಡದೆ ನಮ್ಮ ಭಾಗದ ರೈತರನ್ನು ಸರ್ಕಾರ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ನೀರು ಹರಿಸಲೇಬಾರ್ದು ಅಂತ ನೀವು ಹೇಳ್ತೀರಿ. ಅದೇ ಕರ್ನಾಟಕ ಸರ್ಕಾರ ಮತ್ತು ತಮಿಳುನಾಡು ಸರ್ಕಾರ ಮಾತುಕತೆ ನಡೆಸ್ತೀವಿ ಅಂತ ಹೇಳ್ತವ್ರೆ. ಮಾತುಕತೆ ಅಗತ್ಯನಾ ಇಲ್ಲ ಮಾತುಕತೆ ಮಾಡದೇ ಬೇಡ? ಮಾಡಲಿ, ಮಾತುಕತೆ ಮೂಲಕ ಬಗೆಹರಿಯೋದಾದರೆ ಸಂತೋಷ. ಹಿಂದೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿದ್ದಂಥ ಕಾಲದಲ್ಲಿ, KS ಪುಟ್ಟಣ್ಣಯ್ಯನವರಿದ್ದಂಥ ಕಾಲದಲ್ಲಿ ಆ ಭಾಗದ ತಮಿಳುನಾಡಿನ ರೈತರು ನಾವು ಒಂದು ಕಾವೇರಿ ಕುಟುಂಬ ಅಂತ ಮಾಡಿ ಸೌಹಾರ್ದವಾಗಿ ಸಮಸ್ಯೆಯನ್ನು ಬಗೆಹರಿಸಬೇಕು. ಇದು ರಾಜಕೀಕರಣಗೊಳ್ಳೋದು ಬೇಡ ಅಂತ ಹೇಳಿ ಭಾಳಷ್ಟು ಮಟ್ಟದ ಮಾತುಕತೆ ಆಗಿತ್ತು. ಹಾಗಾಗಿ ಆ ಭಾಗದ ತಮಿಳುನಾಡಿನ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮಾತುಕತೆ ಮಾಡಲಿ. ಆದರೆ ವಾಸ್ತವಿಕವಾಗಿ ಇರ್ತಕ್ಕಂಥ ಅಂಶಗಳನ್ನು ಪರಿಗಣಿಸಿ ಸೌಹಾರ್ದಯುತವಾಗಿ ಒಂದು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸ್ಕೊಬೇಕೇ ಹೊರತು ಅಟಕಿ ಬೀಳೋದ್ರ ಮೂಲಕ ನಮಗೆ ನೀರು ಕೊಡಬೇಕು. ಏನು ಕಾವೇರಿ ನ್ಯಾಯಾಧಿಕರಣದ ಆದೇಶ ಇದೆ, ಈ ತಿಂಗಳಲ್ಲಿ ಇಷ್ಟು TMC ನೀರು ಹರಿಸ್ಬೇಕು ಅಂತ. ನೀರಿಲ್ಲದಲ್ಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ನೀರು ಹರಿಸ್ಲಿಕ್ಕೆ ಸಾಧ್ಯ? ಹಾಗಾಗಿ ಸಂಕಷ್ಟ ಸೂತ್ರವನ್ನು ಸುಪ್ರೀಂ ಕೋರ್ಟ್ ಅಥವಾ ಕಾವೇರಿ ಪ್ರಾಧಿಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ನಮ್ಮ ಒಂದು ವೇಳೆ ಮಾತುಕತೆಯಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಒಂದು ಕೆಟ್ಟ ತೀರ್ಮಾನವನ್ನು ಕೊಟ್ಟಿದೆ. ಇವತ್ತು ಕರ್ನಾಟಕದಲ್ಲಿ ಬರಗಾಲ ಇದೆ, ಆ ಕಾವೇರಿ ಕೊಳದಲ್ಲಿ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸಿಕ್ ನೀರನ್ನು ಬಿಡಬೇಕು ಅಂತ ಆದೇಶ ಮಾಡಿದೆ. ಈ ಆದೇಶವನ್ನು ನಾವು ಸಾರಾಸಗಟಾಗಿ ತಿರಸ್ಕಾರ ಮಾಡ್ತೀವಿ. ಮತ್ತು ಸರ್ಕಾರಕ್ಕೂ ಒಂದು ಗಾಂಭೀರ್ಯತೆ, ಒಂದು ಗೌರವ ಇಲ್ಲ. ಇವತ್ತು ನೀರಿನ ಲಭ್ಯತೆಯನ್ನು ಪ್ರಾಧಿಕಾರಕ್ಕೆ ಕೊಡದಲೇ ಇವರು ಫೇಲ್ಯೂರ್ ಆಗಿದ್ದಾರೆ. ಯಾಕೆಂದರೆ ಸರ್ಕಾರದ ಜವಾಬ್ದಾರಿ ಇವಂಥ ಬರಗಾಲದಲ್ಲಿ ರೈತರನ್ನ, ಜಾನುವಾರುಗಳನ್ನ ಇವತ್ತು ಎಲ್ಲರನ್ನು ಉಳಿಸಬೇಕಾದಂಥ ಒಂದು ಜವಾಬ್ದಾರಿ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಇವತ್ತು ನೀರಿನ ಲಭ್ಯತೆಯನ್ನು, ವಸ್ತುಸ್ಥಿತಿಯನ್ನು ಕೊಟ್ಟಿದ್ರೆ ಇವತ್ತು ಇಂಥ ಸ್ಥಿತಿ ಬರ್ತಿಲ್ವಲ್ಲೋ ಅಂತ ನಾವಾದರೂ ಹೊಂದಿಸ್ತೀವಿ. ಸರ್ಕಾರ ಜವಾಬ್ದಾರಿ ನಡ್ಕೊಬೇಕು. ಯಾವುದೇ ಒತ್ತಡಕ್ಕೆ ಮಣಿಬಾರ್ದು.
ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರದು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಸ್ನೇಹಿತರೆ. ಸೇರಿ ಈ ದಿನ ರಾಜ್ಯದಲ್ಲಿ ತೀವ್ರ ಬರಗಾಲ ಇರೋದ್ರಿಂದ ಕಾವೇರಿ ನೀರನ್ನು ತಮಿಳುನಾಡು ರಾಜ್ಯಕ್ಕೆ ನಮ್ಮ ರೈತರ ಹಿತದಿಂದ ಬಿಡಬಾರದು, ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ವಹಿಸಬೇಕು ಅನ್ನೋದ್ರ ದೃಷ್ಟಿಯಿಂದ ಇದನ್ನು ಎಲ್ಲರೂ ಹಮ್ಮಿಕೊಂಡು ಈ ಮೆಮೊರಂಡಮ್ನ ಕೊಟ್ಟಿದ್ದೀರಾ. ಸೊ ಇದನ್ನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಲುಪಿಸ್ತೀವಿ. ಹಾಗೆ ಬರಗಾಲದ ಬಗ್ಗೆ ಈಗಾಗಲೇ ಸರ್ರು ಹೇಳಿದರು, ಈಗಾಗಲೇ ನಮಗೆ ಸರ್ಕಾರದ ವತಿಯಿಂದ ಬರಗಾಲ ಇರೋ ನಿಟ್ಟಿನಲ್ಲಿ ಏನೇನು ಕ್ರಮ ತಗೊಬೇಕು ರೈತರ ಹಿತದೃಷ್ಟಿಯಿಂದ, ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರು ಸಮಸ್ಯೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನೋದರ ಬಗ್ಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನ ನೀಡಿರುತ್ತೆ. ಸೊ ಅದರ ಬಗ್ಗೆ ನಾವು ತಾಲೂಕು ಆಡಳಿತ, ನಮಗೆ ಜಿಲ್ಲಾಡಳಿತದಿಂದ ಏನು ನಿರ್ದೇಶನ ಬಂದಿದೆ ಕ್ರಮ ವಹಿಸಿ ಯಾವುದೇ ಸಮಸ್ಯೆ ಆಗ್ತೀರಾ ಕ್ರಮ ವಹಿಸ್ತೀರಂತ ಈ ಮೂಲಕ ತಿಳಿಸ್ತೀವಿ.